ಮಾಡಬಾರ್ದು. ಉಪವಾಸ ಇದ್ದವ್ರಿಗೆ ಅನ್ನ ಉದಿಸ್ಬೇಕು. ಅವಲಕ್ಕಿ ಪ್ರಸಾದವನ್ನು ಹಂಚಿ ಇದು ಮಾಡ್ಕೊಂಡಿದ್ದೀವಿ. 200 kg ಪ್ರಸಾದವನ್ನು ಒಂದು ವರ್ಷವಾಗಿ ಹಂಚ್ಕೊಂಡು. ಕೆಆರ್ಪುರದ ದೇವಸಂದ್ರ ಮುಖ್ಯ ರಸ್ತೆಯ ಟೆಂಟ್ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸಿದ್ಧಲಿಂಗೇಶ್ವರ ಸನ್ನಿಧಿಯಲ್ಲಿ ದೇವರಿಗೆ ಮುಂಜಾನೆಯಿಂದಲೇ ಅಲೈವ್ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಲೋಕೇಶ್ ಐಎಚ್ ನೇತೃತ್ವದಲ್ಲಿ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಹೋಮ, ಹವನ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿತ್ತು. ವಿಶೇಷ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿಸಲಾಯಿತು. ಶಿವರಾತ್ರಿ ಹಬ್ಬದ ಅಂಗವಾಗಿ ಬೆಳಿಗ್ಗೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಕೆಆರ್ಪುರ ಸುತ್ತಮುತ್ತಲಿಂದ ಬಂದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದರು. ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅಲೈವ್ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಲೋಕೇಶ್ ಐಎಚ್, ಟ್ರಸ್ಟಿ ಮಂಜುನಾಥ್ ಕೆಎಲ್, ಅಮರಾವತಿ, ಕಾರ್ಯದರ್ಶಿ ಕಲಾವತಿ, ರುದ್ರೇಶ್, ರವಿ, ಡಾಕ್ಟರ್ ಎಂ ನಾರಾಯಣ್, ರಾಮಚಂದ್ರಪ್ಪ ಇತರರು ಹಾಜರಿದ್ದರು. ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಅಂದರೆ ಭಾಳ ಒಂದು ಶಿವನ ಭಕ್ತರು ಉಪವಾಸ ಇರ್ತಾರೆ. ಅದಕ್ಕಾಗಿ ನಮ್ಮಿಂದ ಒಂದು ಕೈಲಾದಂಥ ನಮ್ಮ ಸಂಸ್ಥೆ ಅಲೈವ್ ಗಾರ್ಡನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭಕ್ತಾದಿಯವರು ಬಂದಂಥವ್ರಿಗೆಲ್ಲ ಸ್ವಲ್ಪ ಒಂದು ನಮ್ಮ ಕೈಲಾದಷ್ಟು ಒಂದು ಸಹಾಯನ ಮಾಡಬೇಕು. ನಾವು ಸಹಸ್ರವಾಗಿ ಯಾವುದೇ ಒಂದು ಇದಕ್ಕೂ ಬಂದರೂ ನಾವು ಒಂದು ಮನುಷ್ಯತ್ವವಾಗಿ ನಾವು ಇದು ಮಾಡಬೇಕು. ಒಬ್ಬ ಮನುಷ್ಯನ ಅಯ್ಯೋ ಅನ್ನಬೇಕು, ಒಬ್ಬ ಕಷ್ಟನ ಪುಸ್ತರಿಸಬೇಕು ಅಂತ ಈ ಸಂಸ್ಥೆ ಪೂರ್ತವಾಗಿ ಈ ಸಂಸ್ಥೆಯಿಂದ ಹಲವಾರು ಮೆಡಿಕಲ್ ಚೆಕಪ್ ಆಗಿರ್ಬೋದು, ಮತ್ತು ಸ್ಕೂಲ್ ಎಜುಕೇಷನ್ ಆಗಿರ್ಬೋದು, ಮತ್ತು ಯಾವುದೇ ರೀತಿ ರೈತರು ಸಂಬಂಧಪಟ್ಟಂಥ ಕಷ್ಟಗಳಾಗಿರ್ಬೋದು ಹಲವಾರು ವರ್ಷಗಳಿಂದ ಸೇವೆ ಮಾಡ್ಕೊಂಬರ್ತಾ ಇದೆ. ಅದೇ ರೀತಿಯಲ್ಲಿ ಈ ದಿನವೂ ಕೂಡ ನಾವು ಭಕ್ತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಬೇಕು, ಒಂದು ಅವರಿಗೆಲ್ಲ ಒಂದು ಶುಭಾಶಯಗಳನ್ನು ಕೊಡಬೇಕು ಅನ್ನೋ ವಿಧವಾಗಿ ಒಂದು ಪ್ರಸಾದ ವಿನಂತವಾಗಿ ಅಂದ್ಕೊಂಡಿದ್ವಿ. ಅದೇ ರೀತಿ ಆಗಮಿಸಿರುವಂಥ ನನಗೆ ಒಂದು ಸಲಹೆನ ಕೊಟ್ಟಂಥ ನಮ್ಮ ಹಿರಿಯರು, ನಮ್ಮ ರುದ್ರೇಶ್ ಅವರವರು, ನಾನು ಅವ್ರ ಹತ್ರ ಒಂದು ಸಲಹೆ ಕೇಳಿಕೊಂಡೆ. ಕೇಳಿದಾಗ ಅವರು ಇಲ್ಲ ನೀನು ಮಾಡೋ ತೊಂದರೆ ಇಲ್ಲ ಅಂದ್ಬಿಟ್ಟು ಏನೇ ಬಂದರೂ ನಾನು ಇರ್ತೀನಿ ಅಂದ್ಬಿಟ್ಟು ನಾನು ಬೆನ್ನಿಂದ ನಿಂತಂಥ ರುದ್ರೇಶ್ ಅವರಿಗೆ ಗೊತ್ತಾಗ್ತೀನಿ. ನಮ್ಮ ಐ.ಎಚ್. ಲೋಕೇಶ್ ಅವರು ಈ ದಿನ ಈ ಒಂದು ಕಾರ್ಯಕ್ರಮನ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ರು. ಮೊನ್ನೆ ಕೂಡ ಬಂದು ಕೇಳಿದಾಗ ನನ್ನ ಸಹಕಾರ ಇದೆ ಅಂತ ಹೇಳಿದಾಗ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಂತೋಷದ ವಿಷಯ. ಅದೇ ರೀತಿ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಯಾವುದೇ ಒಂದು ಮೆಡಿಕಲ್ ಇದಾಗಿರ್ಬೋದು, ಎಲ್ಲ ರೀತಿಯಿಂದಲೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾರ್ವಜನಿಕರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲ ರೀತಿಯಿಂದನೂ ಕೊಟ್ಟು ಅವ್ರ ಕುಟುಂಬನ ಕಾಪಾಡಲಿ ಅಂತ ಸಮಸ್ತ ನಾಡಿಗೆ ಮಹಾಶಿವರಾತ್ರಿ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸ್ನೇಹಿತರಾದಂಥ ಐ.ಎಚ್. ಲೋಕೇಶ್ ಅವರು ಇವತ್ತೊಂದು ಪ್ರಸಾದ ನಿಯೋಗವನ್ನು ಒಪ್ಕೊಂಡಿದ್ದೀನಿ, ನೀವೆಲ್ಲ ಬರಬೇಕಂತ ಹೇಳಿದ್ರು. ಹಾಗಾಗಿ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಾಗಿ ನಾವೆಲ್ಲ ಬಂದಿದ್ದೀವಿ. ಅದೇ ರೀತಿ ನಮ್ಮ ರುದ್ರಪ್ಪನವರು ಇವರೆಲ್ಲ, ರಾಮಚಂದ್ರಪ್ಪನವರೆಲ್ಲ ಬಂದಿದ್ದಾರೆ. ಎಲ್ಲರೂ ನಮ್ಮ ಲೋಕೇಶ್ ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಈ ಒಂದು ಇದು ಅವ್ರಿಗೆ ಸಲ್ಲಬೇಕಂತೇಳಿ ನಾನೆಲ್ಲ